ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇತ್ತೀಚೆಗೆ ಅಂದರೆ ಅದರಲ್ಲೂ ಈ ಬಾರಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಚಳಿಯಿಂದ ಬೆಳಗಿನ ಹೊತ್ತಿನಲ್ಲಂತೂ ಹೊರಗಡೆ ಓಡಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಚ್ಚು ಕಮ್ಮಿ 15-16 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇಳಿಕೆ ಕಂಡಿರುವಂಥದ್ದು. ಸೊ ಹೀಗಾಗಿ ಸಹಜವಾಗಿ ಭಾಳ ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಇಂಥ ಒಂದು ಚಳಿಯ ಅನುಭವ ಬೆಂಗಳೂರಿನ ಜನರಿಗೆ ಆಗ್ತಾ ಇದೆ. ದೊಡ್ಡವರಿಗೇ ಹೊರಗಡೆ ಚಳಿಯಲ್ಲಿ ಓಡಾಡೋದಕ್ಕೆ ಆಗದಿರುವಂಥ ಪರಿಸ್ಥಿತಿ ಇದೆ. ಸೊ ಶಾಲೆಗೆ ಹೋಗುವಂಥ ಮಕ್ಕಳ ಪರಿಸ್ಥಿತಿ ಏನು ಅಂತ ನಾವು ಊಹೆ ಮಾಡ್ಕೋಬೋದು. ಸೊ ಬಹುತೇಕ ಎಲ್ಲ ಶಾಲೆಗಳಲ್ಲೂ ಕೂಡ ಶಾಲೆಗಳು ಆರಂಭ ಆಗುವಂಥದ್ದು 8:30, 9, 8:08ವರೆಗೆ ಆರಂಭ ಆಗುತ್ತೆ ಬಹುತೇಕ ಎಲ್ಲ ಶಾಲೆಗಳು. ಸೊ ಈ ಶಾಲೆ ಆ ಅವಧಿಯಲ್ಲಿ ಮಕ್ಕಳು ಇಷ್ಟು ಬೇಗ ಬೆಳಿಗ್ಗೆ 8:00ವರೆಗೆ ಹೋಗಬೇಕು ಅಂದರೆ 6-6:30 ಎದ್ದು ಅವರು ರೆಡಿಯಾಗಿ ತಿಂಡಿ ತಿಂದು ಬಟ್ಟೆ ಹಾಕ್ಕೊಂಡು ಅವರ ಬ್ಯಾಗ್ಗಳನ್ನೆಲ್ಲ ಜೋಡಿಸ್ಕೊಂಡು ಸ್ಕೂಲ್ಗೆ ಬರುವಂಥ ಕೆಲಸ ಇದೆಯಲ್ಲ ಭಾಳ ಸಿಕ್ಕಾಪಟ್ಟೆ ಕಷ್ಟ ಅದು. ಸೊ ಇಷ್ಟೆಲ್ಲ ಕಷ್ಟಗಳು ಮಕ್ಕಳು ಅನುಭವಿಸ್ತಿದ್ರು ಕೂಡ ಪಾಲಿಕೆ ಅಧಿಕಾರಿಗಳು ಮಾತ್ರ ದುರಹಂಕಾರದಿಂದ, ಉಡಾಫೆಯಿಂದ, ನಿರ್ಲಕ್ಷ್ಯತನದಿಂದ, ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇದ್ದಾರೆ. ಅವರ ಮಕ್ಕಳು ಈ ರೀತಿಯಾಗಿ ಏನು ಶಾಲೆಗೆ ಹೋದರೆ ಅವ್ರಿಗೆ ಎಷ್ಟು ಹೊಟ್ಟೆ ಉರಿಯುತ್ತೆ, ಅವ್ರಿಗೆ ಎಷ್ಟು ಹೊಟ್ಟೆ ಕಿವಿಚ್ದಂಗೆ ಆಗುತ್ತೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗಬೇಕು. ನಮ್ಮ ಮಕ್ಕಳು ಅವ್ರಿಗೇನಾದ್ರು ಸಣ್ಣ ಗಾಯ ಆಯಿತು, ಅವ್ರಿಗೇನು ಸಣ್ಣ ಸಮಸ್ಯೆ ಆಯಿತು ಅಂದರೆ ನಮಗೆಷ್ಟು ಹೊಟ್ಟೆ ಉರಿಯುತ್ತೆ ಅಂತಂದರೆ, ಅದೇ ರೀತಿ ಈ ಬಡವರ ಮಕ್ಕಳು ಓದುವಂಥ GBI ಶಾಲೆಗಳಲ್ಲೂ ಕೂಡ ನಮ್ಮದೇ ಮಕ್ಕಳು ಹೋಗ್ತಿದ್ದಾರೆ, ನಮ್ಮ ಥರದ್ದೇ ಮಕ್ಕಳು ಅವರು ಅನ್ನುವಂಥ ಒಂದು ಮನೋಭಾವನೆಯನ್ನು ಪಾಲಿಕೆ ಅಧಿಕಾರಿಗಳು ಬೆಳೆಸ್ಕೋಬೇಕು. ಯಾಕೆ ಈ ಪ್ರಶ್ನೆ, ಯಾಕೆ ಇಷ್ಟೆಲ್ಲ ಈ ಪೀಠಿಕೆ ನಾನು ಹಾಕ್ತಿದ್ದೀನಿ ಅಂತಂದರೆ, ಚಳಿಗಾಲ ಶುರುವಾಗಿ 1.5 ತಿಂಗಳು ಆಗ್ತಾ ಬಂದಿದೆ. ಇನ್ನೂ ಕೂಡ GBI ವ್ಯಾಪ್ತಿಯ ನಗರ ಪಾಲಿಕೆಯ ಸ್ಕೂಲ್ಗಳಲ್ಲಿ ಅಂದರೆ ಒಟ್ಟಾರೆ ನಾವು ಒಂದೇ ಮಾತಿನಲ್ಲಿ ಹೇಳೋದಾದರೆ BBMP ಶಾಲೆಗಳಲ್ಲಿ, ಹಳೆ BBMP ಇನ್ನೂ ಕೂಡ ಹೆಸರು ಬದಲಾವಣೆ ಮಾಡಿಲ್ಲ, BBMP ಶಾಲೆಗಳಲ್ಲಿ ಮಕ್ಕಳಿಗೆ ಇನ್ನೂ ಕೂಡ ಚಳಿಗಾಲದಲ್ಲಿ ಬಳಕೆ ಮಾಡುವಂಥ ಸೆಟ್ರ್ಗಳನ್ನು GBI ಅಧಿಕಾರಿಗಳು ಕೊಟ್ಟಿಲ್ಲ ಅಂತಂದರೆ ಇವರ ನಿರ್ಲಕ್ಷ್ಯತನಕ್ಕೆ, ಇವರ ಬೇಜವಾಬ್ದಾರಿತನಕ್ಕೆ, ಇವರ ದುರಹಂಕಾರಕ್ಕೆ ಏನು ಹೇಳಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. GBI ವ್ಯಾಪ್ತಿಯಲ್ಲಿರುವಂಥ ಸ್ಕೂಲ್ಗಳಲ್ಲಿ ಬರೋಬ್ಬರಿ 23,700 ಚಿಲ್ಲರೆ ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ನಿರ್ಗತಿಕರ ಮಕ್ಕಳು, ಯಾರೂ ಕೂಡ ಶ್ರೀಮಂತರ ಮಕ್ಕಳಲ್ಲಿ ಪಾಲಿಕೆ ಅಂದರೆ BBMP ಸ್ಕೂಲ್ಗಳಲ್ಲಿ ಓದ್ತಾ ಇಲ್ಲ. ಎಲ್ಲರೂ ಕೂಡ ದಿನಗೂಲಿ ದುಡಿದು ಜೀವನ ಮಾಡುವಂಥವ್ರು, ಬೀದಿ ಬದಿ ವ್ಯಾಪಾರಿಗಳದ್ದು, ಆಟೋ ಚಾಲಕರದ್ದು. ಪಾಪ ಬಡವರ ಮಕ್ಕಳು ಓದ್ತಾ ಇರುವಂಥ ಶಾಲೆಯಲ್ಲಿ ಆ ಬಡವರ ಮಕ್ಕಳನ್ನು ಹೆಂಗೆ ನೋಡ್ಕೋಬೇಕು ಪಾಲಿಕೆ? ಅವರಿಗೆ ಸಾರ್ವಜನಿಕರ ತೆರಿಗೆ ಅವ್ರ ಮನೆಯಿಂದೇನು ತಂದು ನೋಡುವಂಥದ್ದು ಬೇಡ. ಸಾರ್ವಜನಿಕರ ತೆರಿಗೆ ದುಡ್ಡಿದೆ, ಸರ್ಕಾರ ಅನುದಾನ ಕೊಡುತ್ತೆ. ಸೊ ಆ ದುಡ್ಡನ್ನು ಸಮರ್ಪಕವಾಗಿ ಯಾವ ಟೈಮಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕೋ ಅದನ್ನು ಮಾಡಿಬಿಟ್ರೆ ಪಾಪ ಮಕ್ಕಳು ಅವ್ರಿಗೊಂದು ಅನುಕೂಲ ಆಗುತ್ತೆ. ಅವರು ಕೂಡ ಮನೆಯಲ್ಲಿ ಬ್ಯಾಗು ಬಟ್ಟೆ ಅಂತ ಬಡಿದಾಡೋದು ಕಡಿಮೆ ಆಗುತ್ತೆ. GBIನಲ್ಲಿ ಬಜೆಟ್ ಇದೆ. ಸೊ ಅದಕ್ಕಂತಲೇ ಪ್ರತಿ ವರ್ಷವೂ ಕೂಡ 100 ಕೋಟಿ ಬಜೆಟನ್ನು GBI ಬಜೆಟ್ನಲ್ಲಿ ಮೀಸಲಿಡಲಾಗುತ್ತೆ. ಇಷ್ಟಾದರೂ ಕೂಡ ಮಕ್ಕಳಿಗೆ ಈ ಬಾರಿ ಅಧಿಕಾರಿಗಳು ಸ್ವೆಟರನ್ನು ಒದಗಿಸ್ಕೊಟ್ಟಿಲ್ಲ. ಇನ್ನೂ ಕೂಡ ಚಳಿ ಮುಗಿದಿಲ್ಲ, ಇನ್ನೂ 1-1.5 ತಿಂಗಳ ಕಾಲ ಚಳಿ ಇದೆ. ಈಗಾಗಲೇ ಶುರುವಾಗಿ 1.5 ತಿಂಗಳಾಗಿದೆ. ಸೊ 23,700 ಚಿಲ್ಲರೆ ಮಕ್ಕಳು ಏನು ಓದ್ತಾ ಇದ್ರು. ಈ ಪೈಕಿ ಇನ್ನೂ ಕೂಡ 20,000ಕ್ಕೂ ಅಧಿಕ ಮಕ್ಕಳಿಗೆ ಸ್ವೆಟರ್ ಬಂದು ತಲುಪಿಲ್ಲ. 2 ವರ್ಷಗಳ ಹಿಂದೆ ಇದೇ ಸ್ವೆಟರ್ ನೀಡುವಂಥ ಪ್ರಕ್ರಿಯೆಯಲ್ಲಿ ವಿಚಾರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಹಗರಣ, ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿದೆ ಅನ್ನುವಂಥದ್ದು ನಮಗೆಲ್ಲವೂ ಕೂಡ ಗೊತ್ತಿದೆ. ಈ ಪ್ರಕರಣದಲ್ಲಿ ಓರ್ವ ಸ್ಯಾಂಡಲ್ವುಡ್ ನಟನ ಹೆಸರು ಕೂಡ ತಗಲಾಕೊಂಡಿತ್ತು. ಸೊ ಇಷ್ಟು ದೊಡ್ಡ ಪ್ರಮಾಣದ ಒಂದು ಯೋಜನೆಯನ್ನು ಎಷ್ಟು ಸುಸಜ್ಜಿತವಾಗಿ, ವ್ಯವಸ್ಥಿತವಾಗಿ ಜಾರಿ ಮಾಡಬೇಕು ಅನ್ನುವಂಥದ್ದನ್ನು ಪಾಲಿಕೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವಾಗ ಈ ವಿಚಾರ ಸ್ವೆಟರ್ ಹಗರಣ ನಡೀತು ಅವಾಗಿಂದ ಆ ಸ್ವೆಟರನ್ನು ನೇರವಾಗಿ ಕೊಡುವಂಥದ್ದನ್ನು ಪಾಲಿಕೆ ಕೈಬಿಟ್ಟಿತ್ತು. ಇದರ ಬದಲಾಗಿ ಮಕ್ಕಳ ಪೋಷಕರ ಖಾತೆಗೆ ಹಣವನ್ನು ಜಮಾ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಹೋದ ವರ್ಷ ಏನೋ ಒಂದು ತರಾತುರಿಯಲ್ಲಿ DBT ಮಾಡುವ ಮುಖಾಂತರವಾಗಿ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡುವಂಥ ಮುಖಾಂತರವಾಗಿ ಸ್ವೆಟರ್ ಹಣವನ್ನು ತಲುಪಿಸಿತ್ತು. ಆದರೆ ಇನ್ನೂ ಕೂಡ ಈ ವರ್ಷ ಚಳಿಗಾಲ ಶುರುವಾಗಿ 1.5 ತಿಂಗಳಾದರೂ ಕೂಡ ಎಲ್ಲ ಮಕ್ಕಳಿಗೆ ಸ್ವೆಟರನ್ನು ಕೊಡೋದಕ್ಕೆ ಪಾಲಿಕೆ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಸೊ ಮಕ್ಕಳು ಈ ಒಂದು ಚಳಿ ವಾತಾವರಣದಲ್ಲಿ ಹೆಂಗೆ ಅವರು ಬೆಳಿಗ್ಗೆ ಎದ್ದು ಬರಬೇಕು? ಅವರು ಒಂದೊತ್ತಿನ ಊಟ ಮಾಡೋದಕ್ಕೇ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಅವ್ರ ಮನೆಯಲ್ಲಿರುತ್ತೆ. ಸೊ ಪೋಷಕರಿಗೆ ಅದನ್ನು ಅಫೋರ್ಡ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಪಾಲಿಕೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಅವರಿಗೆ ಸರಿಯಾದ ಸಮಯಕ್ಕೆ ಬ್ಯಾಗ್ ಕೊಡಬೇಕು, ಯೂನಿಫಾರ್ಮ್ ಕೊಡಬೇಕು, ಶೂಸ್ ಸಾಕ್ಸ್ ಕೊಡಬೇಕು, ಪುಸ್ತಕಗಳನ್ನು ಕೊಡಬೇಕು, ಅವರಿಗೆ ಸ್ವೆಟರನ್ನು ಕೊಡಬೇಕು, ಸರಿಯಾದ ಊಟದ ಆಹಾರವನ್ನು
ಪೂರೈಕೆ ಮಾಡಬೇಕು. ಆಹಾರ ಕೇವಲ ಆಹಾರ ಅಂತಂದರೆ ಸಾಕಾಗಲ್ಲ, ಪೌಷ್ಟಿಕಯುತವಾಗಿರುವಂತಹ ಆಹಾರವನ್ನು ಪೂರೈಕೆ ಮಾಡಬೇಕು. ಅವರನ್ನು ನಮ್ಮ ಮಕ್ಕಳು ಅಂತ ನಾವು ನೋಡ್ಕೋಬೇಕು. ಪಾಲಿಕಾಧಿಕಾರಿಗಳಿಗೆ ತಾಯಿ ಹೃದಯ ಅನ್ನುವಂಥದ್ದೇ ಇಲ್ಲ ಅನ್ನುವಂಥ ಸತ್ತೋಗ್ಬಿಟ್ಟಿದ್ದಾರೆ ಅವರ ಹೃದಯ ಕಲ್ಲಾಗೋಗ್ಬಿಟ್ಟಿದೆ ಅನ್ಸುತ್ತೆ. ಇಷ್ಟೆಲ್ಲ ಅವ್ಯವಹಾರ ನಡೀತಾ ಇದೆ. ನಮ್ಮ ಮಕ್ಕಳಿಗೆ ನಾವು ಚಳಿಗಾಲ ಶುರುವಾಗೋದಕ್ಕೆ 1-1.5 ತಿಂಗಳು ಮುಂಚೆ 2 ತಿಂಗಳು ಮುಂಚೆನೇ ಬೇಕಾಗಿರೋ ಸ್ವೆಟರ್ಗಳನ್ನು, ಶೂಸ್ಗಳನ್ನು, ಬಟ್ಟೆಗಳನ್ನು ತಗೊಂಡು ಮನೇಲಿ ಜೋಡಿಸಿ ಇಟ್ಬಿಟ್ಟಿರ್ತೀವಿ. ಪಾಪ ಬಡವರ ಮಕ್ಕಳಿಗೆ ಅಷ್ಟೊಂದು ಆರ್ಥಿಕವಾಗಿರುವಂಥ ಸದೃಢತೆ ಇರಲ್ಲ, ಬಲ ಇರಲ್ಲ. ಸೊ ಇಂಥ ಟೈಮಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿದೆ. ಅದನ್ನು ಯಥಾವತ್ತಾಗಿ ಕರೆಕ್ಟಾಗಿ ಮಾಡಬೇಕಾಗಿರೋ ಸಮಯಕ್ಕೆ ಅಧಿಕಾರಿಗಳು ಜಾರಿ ಮಾಡಿಕೊಟ್ರೆ ಪಾಪ ಬಡವರಿಗೂ ಅನುಕೂಲ ಆಗುತ್ತೆ. ಮಕ್ಕಳಿಗೂ 1-4 ಅಕ್ಷರ ಕಲಿಯೋದಕ್ಕೆ, ಶಿಕ್ಷಣ ಪಡ್ಕೊಂಡು ಅವರ ಅಪ್ಪ ಅಮ್ಮ ಏನು ಬಡತನದಲ್ಲಿ ಬದುಕಿದ್ರು ಅದರಿಂದ ಮೇಲೆ ಬಂದು ಆ ಇಡೀ ಫ್ಯಾಮಿಲಿಯನ್ನು ಮೇಲೆತ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ. ಆದರೆ ಪಾಲಿಕಾಧಿಕಾರಿಗಳು ಇದೆಲ್ಲವನ್ನು ಕೂಡ ಗಾಳಿಗೆ ತೂರಿ ಮಕ್ಕಳಿಗೆ ಕೊಡಬೇಕಾಗಿರುವಂಥ ವ್ಯವಸ್ಥೆಯನ್ನು, ಅನುಕೂಲವನ್ನು ಕೊಡದೆ ನಿರ್ಲಕ್ಷ್ಯ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಸರಿಯಲ್ಲ. 20,000ಕ್ಕೂ ಅಧಿಕ ಮಕ್ಕಳಿಗೆ ಇನ್ನೂ ಸ್ವೆಟರು ಸಿಕ್ಕಿಲ್ಲ ಅಥವಾ DBT ಮೂಲಕವಾಗಿ ಕೊಡ್ತಾ ಇರುವಂಥ ಹಣವೂ ಬಂದಿಲ್ಲ ಅಂತಂದರೆ ಈ ಅಧಿಕಾರಿಗಳು ಇದ್ರೇನು ಬಿಟ್ರೇನು ಅನ್ನುವಂಥ ಒಂದು ಚರ್ಚೆಗಳು ನಡೀತಾ ಇರುವಂಥದ್ದು. ದಯವಿಟ್ಟು ಪಾಲಿಕೆ ಅಧಿಕಾರಿಗಳು ಇದ್ರ ಬಗ್ಗೆ ಚೀಫ್ ಕಮಿಷನರ್ GBA ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರ ಗಮನಕ್ಕೆ ನ್ಯೂಸ್ 18 ತಂದಿದೆ. ಆದಷ್ಟು ಬೇಗ ಅವರಿಗೆ ಸ್ವೆಟರ್ ಅಥವಾ ಹಣವನ್ನು ಪೂರೈಕೆ ಮಾಡುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ 1.5 ತಿಂಗಳು ಆಗೋಗಿದೆ. ಈಗ ಪ್ರಕ್ರಿಯೆ ಶುರು ಮಾಡಿದ್ರು ಕೂಡ ಇನ್ನೂ 1 ತಿಂಗಳು ಬೇಕಾಗುತ್ತೆ. ಅಲ್ಲಿಗೆ 2.5-3 ತಿಂಗಳು ಮುಗದೇ ಹೋಯಿತು. ಹೆಚ್ಚು ಕಮ್ಮಿ ಚಳಿಗಾಲನೇ ಮುಗದೇ ಹೋದ್ಮೇಲೆ ನೀವು ಸ್ವೆಟರ್ ಕೊಟ್ಟು ಏನು ಪ್ರಯೋಜನ ಅಧಿಕಾರಿಗಳೇ ಅನ್ನುವಂಥದ್ದು ನಾವು ಕೇಳ್ತಾ ಇರುವಂಥ ಪ್ರಶ್ನೆ. ದಯವಿಟ್ಟು ಹಾಗೆ ಮಾಡಬೇಡಿ. ಈ ವರ್ಷ ಆಗಿದ್ದಾಗೋಯಿತು. ಆದಷ್ಟು ಬೇಗ ಈಗಲಾದರೂ ಅವ್ರು ಕೊಡಬೇಕಾಗಿರುವಂಥ ಅವ್ರ ಹಕ್ಕನ್ನು ಕೊಟ್ಟುಬಿಡಿ. ಮುಂದಿನ ವರ್ಷ ಚಳಿಗಾಲ ಶುರುವಾಗೋದಕ್ಕೂ 1.5-2 ತಿಂಗಳು ಮುಂಚೆನೇ ಸ್ವೆಟರ್ಗಳನ್ನು ಪೂರೈಕೆ ಮಾಡಿ, ಪುಸ್ತಕಗಳನ್ನು ಸರಿಯಾದ ಸಮಯಕ್ಕೆ ಕೊಡಿ, ಜೊತೆಗೆ ಅವರ ಯೂನಿಫಾರ್ಮ್ಗಳನ್ನು ಕೊಡಿ, ಅವರಿಗೆ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನು ಪೂರೈಕೆ ಮಾಡಿ. BBMP ಶಾಲೆಗಳನ್ನು ಮೇಲ್ದರ್ಜೆಗೇರಿಸಿ, ಕಟ್ಟಡಗಳು ಶಿಥಿಲಗೊಂಡಿದೆ ಸಾಕಷ್ಟು ಕಡೆಗಳಲ್ಲಿ, ಅದನ್ನೆಲ್ಲವೂ ಕೂಡ ದುರಸ್ತಿ ಮಾಡಿ ಬಡವರ ಮಕ್ಕಳು ಓದುವಂಥ ಜಾಗವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಅನ್ನುವಂಥದ್ದು ನಮ್ಮ ಆಶಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.